ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳಷ್ಟು ಜನರ ಜೀವನ ಚಿಂತೆಗಳು ಕಷ್ಟಗಳಿಂದ ತುಂಬಿರುತ್ತೆ. ಚಿಂತೆ ಮಾಡೋದು ಅಂದ್ರೆ ಭಯ ಪಡೋದು ಅನ್ಕೊಂಡೆ. ಈ ವಿಚಾರನ ನಿಮಗ್ ತಿಳಿಸೋಣ ಅಂತ ಬಂದೆ. ಏನಮ್ಮ ತಮಾಷೆ ಮಾಡ್ತಿದ್ಯಾ? ಅಲ್ಲ, ನೀನ್ ಯಾಕೆ ಇನ್ನೊಬ್ಬರ ಮನೆಗೆ ಹೋಗಿ ಪೂಜೆ ಮಾಡ್ಬೇಕು? ನೀನು ಈ ಮನೆ ಸೊಸೆ ಅಂದ್ಮೇಲೆ ನೀನ್ ಈ ಮನೆ ಉಳು. ನೀನ್ ಇಲ್ಲೇ ಪೂಜೆ ಮಾಡು. ಹಾಗಲ್ಲ ಯಜಮಾನ್ರೆ, ನಾನಿಲ್ಲಿ ಪೂಜೆ ಮಾಡೋದು ಅಮ್ಮವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಹಾಗೇನೂ ಇಲ್ಲ. ನಿಮ್ ತಾಯಿ ನಮ್ಮನೆ ಬೀಗ್ರಲ್ವಾ, ಅವ್ರ ಪೂಜೆನ ಇನ್ನೊಬ್ಬರ ಮನೇಲಿ ಮಾಡೋದು ನಂಗಿಷ್ಟ ಆಗಲ್ಲ. ಹಾಗೇನೆ ರಾಜೇಶ್ವರಿ ಇಂಥ ಪೂಜೆಗಳಿಗೆಲ್ಲ ವಿರೋಧ ಮಾಡಲ್ಲ. ಅಂತ ಮನ್ಸು ಅವಳ್ದಲ್ಲ. ಅವಳು ಒಂದು ಹೆಣ್ಣಲ್ವಾ, ಹಾಗಾಗಿ ಇಂಥದಕ್ಕೆಲ್ಲ ಅವಳು ಅಡ್ಡಿ ಬರಲ್ಲ. ನೀನು ಆರಾಮಾಗಿ ಇಲ್ಲೇ ಪೂಜೆ ಮಾಡು, ಉಳಿದಿದ್ದು ನಾನು ನೋಡ್ಕೋತೀನಿ. ಸರಿ ಯಜಮಾನ್ರೆ. ಏನಾಯ್ತು ಮಯೂರಿ? ಅಕ್ಕ, ಅದೇ ನಾಳೆ ನಿಮ್ ಮನೇಲಿ ಪೂಜೆ ಮಾಡೋ ವಿಚಾರನ ದೊಡ್ಡಜ್ಮಾನ್ರ ಹತ್ರ ಹೇಳ್ದೆ. ಆದ್ರೆ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಅಲ್ಲೆಲ್ಲ ಏನಕ್ಕಮ್ಮ ಪೂಜೆ ಮಾಡ್ತೀಯ, ನಮ್ಮನೇಲೆ ಪೂಜೆ ಮಾಡು ಅಂತ ಹೇಳ್ತಿದ್ದಾರೆ. ಆದ್ರೆ ನನಗೆ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಮನಸ್ಸು ಬರ್ತಿಲ್ಲ ಅಕ್ಕ. ಅದು ಅಲ್ದೆ ಅಮ್ಮನ್ ತಿಥಿ ಪೂಜೆ ಇರೋ ದಿನ ಅಮ್ಮವ್ರು ಏನ್ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತಿದೆ. ಅಂಕಲ್ ಪೂಜೆ ಮಾಡಕ್ ಹೇಳಿರುವಾಗ ನೀನ್ ಯಾಕೆ ಭಯ ಪಡ್ತೀಯಾ? ಏನೇ ಆದ್ರೂ ಅವ್ರು ನೋಡ್ಕೊಳ್ತಾರೆ ಬಿಡು. ನೀನ್ ಧೈರ್ಯವಾಗಿ ಪೂಜೆ ಮಾಡು. ನಾನ್ 3 ಜನ ಸುಮಂಗಲರನ್ನ ಕರ್ಕೊಂಡು ಸೀರೆ ತಗೊಂಡ್ ಬರ್ತೀನಿ, ಸರಿನಾ? ಸರಿ ಅಕ್ಕ, ಆಯ್ತು. ಮಗಳೇ, ಅಪ್ಪ ಸಂದಾಗಿದೀವಾ? ನಾನ್ ಚೆನ್ನಾಗಿದ್ದೀನಿ ಅಪ್ಪ, ನೀನ್ ಹೇಗಿದ್ಯಾ? ನನ್ ಕತೆ ಬಿಡವಾ, ನಾನು ಇಲ್ಲಿದ್ರುವೆ ನನ್ ಮನ್ಸೆಲ್ಲ ಅಲ್ಲೇ ಇರ್ತದೆ. ನೀನೇನ್ ಮಾಡ್ತಿದ್ಯೋ, ಹೆಂಗಿದ್ಯೋ ಅಂತ. ನೀನ್ ಅವಾಗವಾಗ ನನ್ ಖುಷಿಯಾಗಿವ್ನಿ ಅಂತ ಫೋನ್ ಮಾಡ್ತೀಯಲ್ಲ, ಅದ್ ಕೇಳಿಸ್ಕೊಂಡೆ ನನ್ಗೆ ಬಹಳ ಖುಷಿ ಆಯ್ತದೆ ಕಣವ. ಯೋಚನೆ ಮಾಡ್ಬೇಡಪ್ಪ, ನಾನ್ ಚೆನ್ನಾಗೇ ಇದ್ದೀನಿ. ಆ ದುರ್ಗಮ್ಮನ ಆಶೀರ್ವಾದ ಇರೋವರೆಗೂ ನನ್ಗೇನೂ ಆಗಲ್ಲ. ಅಂದ್ಹಾಗೆ ಅಜ್ಜಿಗೆ ನನ್ನ ತಂಗಿದಿರ್ಗೆ ಈ ವಿಷಯ ಗೊತ್ತಾಯ್ತಾ? ಏ ಇಲ್ಲ ಕಣವ, ಅವ್ರಿಗೇನಾರ ಈ ವಿಷಯ ಗೊತ್ತಾದ್ರೆ ನಡಿ ಈಗ್ಲೇ ಹೋಗಿ ಮಯೂರಿನ ನೋಡ್ಕೊಂಬರಮ್ಮ ಅಂತಾರೆ. ಅದಕ್ಕೆ ಏನು ಹೇಳಲಿಲ್ಲ. ಆದ್ರೂ ನಿನ್ ತಂಗಿರಿಗೆ ನಿಂದೇ ಚಿಂತೆ. ಅಕ್ಕ ಇದ್ದಿದ್ರೆ ಹಿಂಗ್ ಮಾಡ್ತಿದ್ರು ಹಂಗ್ ಮಾಡ್ತಿದ್ರು ಅಂತ ಎಲ್ಲ ಇಸಿದಲ್ಲೂ ಗೆಪ್ತಿ ಮಾಡ್ಕತಾನೆ ಇರ್ತಾರೆ. ನಾನು ಅಷ್ಟೇ ಅಪ್ಪ, ಅವ್ರನ್ನ ತುಂಬಾನೇ ನೆನಪು ಮಾಡ್ಕೋತಾ ಇದ್ದೀನಿ. ಇಲ್ಲಿನ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದನ್ನೆಲ್ಲ ನೋಡೋವಾಗ ನನ್ನ ತಂಗಿದಿರು ಯಾವಾಗ ಹಂತಕ್ ಬರ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ನೀನಿರುವಾಗ ಅವ್ರು ಖಂಡಿತ ದೊಡ್ಡ ಮಟ್ಟಕ್ಕೆ ಬೆಳಿತಾರೆ ಬಿಡವ. ಅಂದಂಗೆ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ಹೆಂಗವ್ರವ? ಅವ್ರು ಚೆನ್ನಾಗಿದ್ದಾರಪ್ಪ. ಅಪ್ಪ, ನನಗೇನಕ್ಕೆ ಗೊತ್ತಾ ಫೋನ್ ಮಾಡಿದ್ದು? ಮಗಳೇ, ನಾಳೆ ಏನ್ ವಿಶೇಷ ಅಂತ ಗೊತ್ತು ತಾನೇ?